ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಬನ್ನಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ. ನಮ್ಮದು ಇವತ್ತು ಬಟ್ಟೆ ಸಂತೆ ಇರೋದ್ರಿಂದ ಕೆಲವೊಂದು ಕಡೆ ಅಂತಾರೆ ಜವಳಿ ಅಂಥೇಳಿ, ಜವಳಿ ಖರೀದಿ ಅಂಥೇಳಿ, ಆ ಥರ ನಮ್ಮ ಕಡೆ ಬಟ್ಟೆ ಸಂತೆ ಅಂತಾರೆ. ಇವತ್ತು ಬಟ್ಟೆ ಸಂತೆಗೋಸ್ಕರ ಅಂಥೇಳಿ ಇಲ್ಲೆಲ್ಲರೂ ಹೋಗ್ತಾ ಇದ್ದೀವಿ ಊರಾಗ. ಮದುವೆಗೆ ಬೇಕಾಗಿರುವಂಥ ಪ್ರತಿಯೊಂದು ಬಟ್ಟೆನೂ ಇವತ್ತು ಸಂತೆ ಮಾಡ್ತಾರೆ. ಹಾಗೆ ಕೆಲವೊಂದಿಷ್ಟು ಏನಾದರೂ ಗೋಲ್ಡ್ ಪರ್ಚೇಸ್ ಮಾಡೋದಿದ್ರು ಕೂಡ ಇವತ್ತೇ ಮಾಡ್ತಾರೆ. ಹಾಗಾಗಿ ಎಲ್ಲರೂ ಕೂಡಿಕೊಂಡು ಬಟ್ಟೆ ಸಂತೆಗಂತ ಹೋಗ್ತಾ ಇದ್ದಾರೆ. ಇವ್ರು ನೋಡಿ ಎಷ್ಟು ಲೇಟ್ ಮಾಡಿ ಬರ್ತಾ ಇದ್ದಾರೆ ಅಂತ. ಆಲ್ರೆಡಿ ಬಂದು ಆಟೋ ನಿಂತು ಎಷ್ಟೊತ್ತಾಯಿತು, ಇವರು ಇವಾಗ ಬರಾಕತ್ತಾರ. ಎಲ್ಲರೂ ಬಂದ ಮೇಲೆ ಎಲ್ಲರೂ ಕೂಡಿಕೊಂಡು ಆಟೋದಲ್ಲಿ ಹೋಗಿಬಿಟ್ಟು ಆಮೇಲೆ ಎಲ್ಲರೂ ಅಲ್ಲಿ ಮತ್ತೆ ಜಾಯಿನ್ ಆಗ್ತಾರೆ ತುಂಬ ಜನ. ಅವರೆಲ್ಲರೂ ಬಂದ ಮೇಲೆ ನಾವು ಬಟ್ಟೆ ಸಂತೆನ ಮಾಡ್ಬೇಕಂತ ಹೇಳಿ ಎಲ್ಲರೂ ಹೊರಟ್ವಿ. ಆಟೋದಲ್ಲಿ ಹೋಗ್ತಿರ್ಬೇಕಾದ್ರೆ ಎಲ್ಲರೂ ಕೂಡ್ಕೊಂಡು ಹೋಗೋದ್ರಲ್ಲಿ ಮಜಾ ಇದೆಯಲ್ಲ, ಅದು ತುಂಬಾ ಚೆನ್ನಾಗಿರುತ್ತೆ. ಈ ಥರ ಸೌಂಡ್ ಮಾಡಿಕೊಂಡು ಈ ಮದುವೆ ಅನ್ನೋದು ಬಂದುಬಿಟ್ರೆ ಮನೆಯಲ್ಲಿ ಎಷ್ಟು ಕೆಲಸ ಇರ್ತವೆ, ಹಾಗೆ ಎಷ್ಟು ಖುಷಿ ಇರುತ್ತೆ. ಎಲ್ಲ ಕಡೆ ಓಡಾಟ ಇವೆಲ್ಲ ನೋಡಿ ಎಷ್ಟೊಂದು ಸಂತೆಗಳು ಮಾಡಬೇಕು ಅಂತ. ಬಟ್ಟೆ ಸಂತೆ, ಮತ್ತು ಈ ತಾಳಿ ಖರೀದಿ, ಕಾಲುಂಗುರ, ಕಾಲ್ಗೆಜ್ಜೆ ಇವೆಲ್ಲ ಖರೀದಿ ಮಾಡಬೇಕಾದ್ರೆ ಎಲ್ಲರನ್ನೂ ಕರ್ಕೊಂಡು ಮಾಡೋದಿದೆಯಲ್ಲ, ಅದು ಎಷ್ಟು ಒಂಥರ ಖುಷಿ ಇರುತ್ತೆ ಅಲ್ವಾ. ನೋಡಿ ಎಲ್ಲರೂ ಕೂಡಿಕೊಂಡು ಬಟ್ಟೆ ಸಂತೆ ಮಾಡಿಕೊಂಡು, ಹಾಗೆ ಇವತ್ತು ನಮ್ಮ ಅತ್ತೆ ಮಗಳು ಕೂಡ ಒಂದು ಮೂಗ್ನತ್ನ ತೊಗೋಬೇಕಂತ ಹೇಳಿ ಮೂಗ್ನತ್ ಕೂಡ ನೋಡ್ತಾ ಇದ್ರು. ಹಾಗೆ ಗೋಲ್ಡ್ ಪರ್ಚೇಸ್ ಮಾಡೋರು ಕೂಡ ಗೋಲ್ಡ್ ಪರ್ಚೇಸ್ ಮಾಡಿಕೊಂಡ್ರು. ಇವಾಗ ನೋಡಿ ಬೀಗರು ಬಂದರು. ಅವರೆಲ್ಲರೂ ಬಂದ ಮೇಲೆ ಈ ತಾಳಿ ನೋಡೋದು, ತಾಳಿ ಮತ್ತು ಎಲ್ಲರೂ ಆ ಗಂಡಿನ ಕಡೆಯವ್ರದ್ದು ಒಂದು ಕಡೆ ಮತ್ತು ಹಾಗೆ ಹೆಣ್ಣಿನ ಕಡೆಯವ್ರು ಇಷ್ಟು ಅಂತ ಹೇಳಿ ಅರ್ಧ ಅರ್ಧ ಡಿವೈಡ್ ಮಾಡಿಕೊಂಡು ಕೊಡಿಸೋದಿರುತ್ತಲ್ಲ ನಮ್ಮ ಕಡೆ. ಹಾಗಾಗಿ ಅವ್ರು ಬಂದ ಮೇಲೇ ತಾಳಿನೆಲ್ಲ ನೋಡ್ತಾಯಿದ್ರು. ತಾಳಿಗಳಂತೂ ಎಲ್ಲನೂ ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿದ್ವು. ಫೈನಲ್ ಆಗಿ ಒಂದು ಸೆಲೆಕ್ಟ್ ಮಾಡಿಕೊಂಡ್ರು. ತಾಳಿ ಸೆಲೆಕ್ಟ್ ಆದಮೇಲೆ ಹಾಗೆ ಕಾಲ್ಗೆಜ್ಜೆ ಕೂಡ ಅಷ್ಟೊಂದು ವೆರೈಟಿ ಇದ್ದರೂ ಕೂಡ ಯಾವ್ದು ತೊಗೋಬೇಕು ಯಾವ್ದು ಬಿಡಬೇಕು ಅಂತ ಹೇಳಿ ಎಲ್ಲ ಯೋಚನೆ ಮಾಡಿಕೊಂಡು ತೊಗೋತಿರ್ಬೇಕಾದ್ರೆ ಎಲ್ಲರೂ ಒಂದೊಂದು ಥರ, ಅವ್ರಿಗೊಂದು ಇಷ್ಟ ಆದರೆ ಇವ್ರಿಗೆ ಇಷ್ಟ ಆಗಿರೋದಿಲ್ಲ, ಇವ್ರಿಗೆ ಇಷ್ಟ ಆದರೆ ಅವ್ರಿಗೆ ಇಷ್ಟ ಆಗಿರೋದಿಲ್ಲ. ಹಾಗೆ ಟೀ ಕೂಡ ಕುಡಿದ್ರು. ಹಾಗೆ ಇದೇ ಫೈನಲ್ ಆಗಿ ಕಾಲ್ಗೆಜ್ಜೆನ ಸೆಲೆಕ್ಟ್ ಮಾಡಿರೋದು. ಹಾಗೆಯೇ ನಮ್ಮ ಕಡೆ ಬುಗುಡಿ ಅಂತ ಬರುತ್ತೆ, ಆ ಬುಗುಡಿ ಹಾಗೆ ಮತ್ತು ಕಾಲುಂಗುರ ಎಲ್ಲ ಮದುವೆಗೆ ಬೇಕಾಗಿರುವಂಥ ಎಲ್ಲ ಐಟಮ್ಸನ್ನು ಪರ್ಚೇಸ್ ಮಾಡಿಬಿಟ್ಟು ಇನ್ನೂ ಬಟ್ಟೆ ಅಂಗಡಿಗೆ ಅಂತ ಹೇಳಿ ಬಂದ್ವಿ. ಇಲ್ಲಿನೂ ಕೂಡ ತುಂಬಾ ಎಲ್ಲನೂ ಚೆನ್ನಾಗಿದ್ವು. ಎಲ್ಲನೂ ವೆರೈಟಿ ಆಗಿದ್ವು. ಎಲ್ಲರೂ ಕೂಡಿಕೊಂಡು ಬರಬೇಕಾದ್ರೆ ಅದು ಏನೋ ಒಂಥರ ಖುಷಿ ಅಂತ ಅನಿಸುತ್ತೆ ಅಲ್ವಾ. ಎಲ್ಲರೂ ಕರ್ಕೊಂಡು ಬಟ್ಟೆ ಅಂಗಡಿಗೆ ಬಂದ್ವಿ, ಇಲ್ಲಿ ಬಟ್ಟೆ ತೊಗೋಬೇಕಂತ ಹೇಳಿ. ಅದರಲ್ಲಿ ಇವತ್ತು ಸಂಡೇ ಆಗಿರೋದ್ರಿಂದ ಶಾಪ್ ಕ್ಲೋಸ್ ಇತ್ತು. ನಾವು ಬಟ್ಟೆ ಸಂತೆಗೆ ಅಂತ ಹೇಳಿ ಮುಂಚೆನೇ ಹೇಳಿಬಿಟ್ಟು ಓಪನ್ ಮಾಡಿಸಿ ಬಂದಿರೋದ್ರಿಂದ ಇವತ್ತು ಜಾಸ್ತಿ ರಶ್ ಇರಲಿಲ್ಲ. ಹೋದವರಷ್ಟೇ ಇದ್ವಿ ಅಲ್ಲೆಲ್ಲ. ಹಾಗಾಗಿ ಜಾಸ್ತಿ ರಶ್ ಇರಲಿಲ್ಲ. ಈ ಕಡೆ ಎಲ್ಲರೂ ಹೆಣ್ಮಕ್ಳು ಕೂತ್ಕೊಂಡ್ರೆ, ಆ ಕಡೆ ಎಲ್ಲರೂ ಗಂಡ್ಮಕ್ಳು ಕೂತ್ಕೊಂಡಿದ್ರು. ಹಾಗೆ ನಮ್ಮ ಕಡೆ ಬಟ್ಟೆ ಸಂತೆಗೆ ಹೋದಾಗ ಮೊದಲನೇ ಗಂಟೆಗೆ ಪೂಜೆ ಮಾಡಿಬಿಟ್ಟು ಅಲ್ಲಿರೋ ಎಲ್ಲ ಹೆಣ್ಮಕ್ಳಿಗೂ ಅರಿಶಿನ ಕುಂಕುಮ ಹಚ್ಚೋದು ಒಂದು ನಮ್ಮ ಕಡೆ ಪದ್ಧತಿ. ಹಾಗಾಗಿ ಈ ಬಟ್ಟೆ ಒಂದು ಗಂಟೆಗೆ ಪೂಜೆ ಮಾಡಿಬಿಟ್ಟು ಎಲ್ರಿಗೂ ಅರಿಶಿನ ಕುಂಕುಮನ ಕೊಡ್ತಾಯಿದ್ರು. ಈ ಥರ ಎಲ್ಲ ಕಡೆ ಹೆಣ್ಮಕ್ಳು ಕೂಡ್ಕೊಂಡಾಗ ಈ ಅರಿಶಿನ ಕುಂಕುಮ ಕೊಡೋದು ಏನೋ ಒಂಥರ ಚೆನ್ನಾಗಿರುತ್ತೆ ಅಲ್ವಾ. ನೋಡಿ ಈ ತಾಳಿಗೆ, ಮೂಗುಬಟ್ಟಿಗೆ, ಕೈ ಬಳೆಗೆ ಎಲ್ಲದಕ್ಕೂ ಅರಿಶಿನ ಕುಂಕುಮನ ಹಚ್ಕೊಂಡು ಬಟ್ಟೆ ಸಂತೆನ ಮಾಡೋದಿದೆಯಲ್ಲ, ಅದು ಏನೋ ಒಂಥರ ನಮ್ಮ ಕಡೆ ಪದ್ಧತಿ. ನಾನು ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ನಾನು ಇಷ್ಟು ದಿನ ಯಾವ ಒಂದು ಬಟ್ಟೆ ಸಂತೆಗೂ ಹೋಗಿರಲಿಲ್ಲ. ಹಾಗೆ ಅದಾದಮೇಲೆ ಧಾರೆ ಸೀರೆನ ತೆಗ್ಸಿದ್ದು ಫಸ್ಟಿಗೆ. ಈ ಧಾರೆ ಸೀರೆ ಮದುವೆ ಹುಡುಗಿಗೆ ರೆಡ್ ಬಾರ್ಡರ್ ಇರೋದು ಮತ್ತು ಗೋಲ್ಡನ್ ಕಲರ್ ಕಾಂಬಿನೇಷನ್ ಇರೋ ಸ್ಯಾರಿನ ಬೇಕು ಅಂತ ಹೇಳಿದ್ದು. ಹಾಗಾಗಿ ಆ ಥರದೊಂದು ಸ್ಯಾರಿಲೇನೆ ನೋಡ್ತಾ ಇದ್ವಿ. ಎಲ್ಲ ಥರದ ಸ್ಯಾರಿಗಳನ್ನು ನೋಡಬೇಕು ಅಂದರೆ ಒಂದಕ್ಕಿಂತ ಒಂದು ಚೆಂದ ಇರ್ತಾವೆ. ಯಾವ್ದು ತೊಗೋಬೇಕು ಯಾವ್ದು ಬಿಡಬೇಕು ಎಲ್ಲರೂ ಇದ್ದಾಗಂತೂ ಅವರೊಂದು ಇವರೊಂದು ಅಂಥೇಳಿ ಈ ಸ್ಯಾರಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನಂಗೆ ಈ ಸ್ಯಾರಿ ತುಂಬಾ ಇಷ್ಟ ಆಯಿತು. ಫೈನಲ್ ಆಗಿ ಯಾವುದು ಸೆಲೆಕ್ಟ್ ಆಗಿದೆ ಅಂತ ಹೇಳಿ ನಾನು ಒಮ್ಮೆ ಮ್ಯಾರೇಜಲ್ಲೇ ತೋರಿಸ್ತೇನೆ ನಿಮಗೆ. ನನಗಂತೂ ಇಲ್ಲಿರೋ ಪ್ರತಿಯೊಂದು ಸೀರೆನೂ ತುಂಬಾ ಇಷ್ಟ ಆದವು. ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅದರಲ್ಲೂ ಇವಾಗ ಈ ಥರದ ಸೀರೆಗಳನ್ನೇ ಜಾಸ್ತಿ ಆಗ್ಬಿಟ್ಟಾವ ನಮ್ಮ ಕಡೆ ಅಂತೂ. ಎಲ್ಲರೂ ನೋಡ್ತಾ ಇದ್ರು. ಹಾಗೆ ಮದುವೆ ಹುಡುಗಿ ಕೂಡ ಬಂದಿರಲಿಲ್ಲ. ಅವಳಿಗೆ ಅಲ್ಲೇ ಫೋನ್ ಮಾಡಿಬಿಟ್ಟು ವಿಡಿಯೋ ಕಾಲಲ್ಲೇ ಸ್ಯಾರೀಸ್ ಎಲ್ಲ ತೋರಿಸ್ತಾ ಇದ್ರು.
ಅವ್ರ ಕಡೆ ಏನೋ ಬರೋ ಪದ್ಧತಿ ಇಲ್ಲ ಅಂತ ಹೇಳಿ ಅವ್ರನ್ನ ಹುಡುಗಿನ ಕರ್ಕೊಂಬಂದಿರಲಿಲ್ಲ ಅವರು. ಹಾಗಾಗಿ ಇಲ್ಲೇ ವಿಡಿಯೋ ಕಾಲ್ ಮಾಡಿಬಿಟ್ಟು ಎಲ್ಲನೂ ತೋರಿಸ್ಕೊಂಡು ಸ್ಯಾರಿನ ಸೆಲೆಕ್ಟ್ ಮಾಡಿದ್ರು. ಹಾಗೆ ನಮ್ಮ ಕಡೆ ಈ ಮದುವೆಯಲ್ಲಿ ಕುಂಕುಮ ಸೀರೆ, ಅರ್ಶಿಣ ಸೀರೆ ಅಂತ ಹೇಳಿ ಅವು ಏನೋ ವೆರೈಟಿ ಆಗಿರ್ತಾವೆ. ಅವನ್ನೆಲ್ಲ ಸೆಲೆಕ್ಟ್ ಮಾಡಿಕೊಂಡು ತೊಗೋಬೇಕಾಗಿತ್ತು. ಈ ಹೆಣ್ಮಕ್ಳು ಸ್ಯಾರೀಸ್ ಎಲ್ಲ ತೊಗೋಬೇಕಾದ್ರೆ ಈ ಗಂಡು ಮಕ್ಳದ್ದು ಪರದಾಟ ಇರುತ್ತಲ್ಲ, ಅವ್ರು ನಿಂತ್ಕೊಂಡು ನೋಡೋದು ಒಂದೇ ಕೆಲಸ ಅಲ್ವಾ ಅವ್ರದ್ದು. ಹಾಗಾಗಿ ಇವೆಲ್ಲ ಉಳ್ಕಿದ್ದು ಬೇರೆ ಬೇರೆ ಸೀರೆಲೆಲ್ಲ ತೊಗೊಂಡ್ರು. ಸ್ಯಾರೀಸ್ ಅಂತೂ ತುಂಬಾ ಚೆನ್ನಾಗಿದ್ವು ಎಲ್ಲ. ಅದಾದಮೇಲೆ ಎಲ್ರಿಗೂ ಸುಸ್ತಾಯಿತು. ಹಾಗೆ ಎಲ್ಲ ಸಂತೆ ಆದಮೇಲೆ ಟಿಫಿನ್ ಮಾಡಿಕೊಂಡು ಮತ್ತೆ ವಾಪಸ್ ಮನೆಗೆ ಬರೋಷ್ಟರಲ್ಲಿ ನಮಗಂತೂ ಅವತ್ತು ತುಂಬಾ ಲೇಟ್ ಆಯಿತು. ಎಲ್ಲ ಕೆಲಸ ಆಗಬೇಕು ಅಲ್ಲ, ಎಲ್ಲ ಒಂದೊಂದು ಶಾಪಿಂಗ್ ಮುಗಿಸ್ಬೇಕಂದ್ರೆ ನೋಡಿ ಗೊತ್ತೇ ಇರುತ್ತಲ್ಲ, ನಾರ್ಮಲಾಗಿ ಶಾಪಿಂಗ್ ಹೋದ್ರೇ ಎಷ್ಟೊಂದು ಟೈಮ್ ಬೇಕಾಗುತ್ತೆ ನಮಗೆ. ಅದರಲ್ಲೂ ಇದು ಬಟ್ಟೆ ಸಂತೆ. ಹಾಗಾಗಿ ಈ ಎಲ್ರನ್ನೂ ಕರ್ಕೊಂಡು ಬಟ್ಟೆ ಸಂತೆನ ಮಾಡಿಕೊಂಡು ಎಲ್ಲ ಥರದ್ದು ಮದುವೆಗೆ ಏನೇನು ಬೇಕೋ ಅದನ್ನೆಲ್ಲ ಪ್ರತಿಯೊಂದನ್ನು ಇವತ್ತೇ ಖರೀದಿ ಮಾಡಬೇಕಲ್ಲ. ಹಾಗಾಗಿ ಒಂದು ಸ್ವಲ್ಪ ಲೇಟ್ ಆಯಿತು. ಬಟ್ಟೆ ಸಂತೆನೆಲ್ಲ ಮುಗಿಸ್ಕೊಂಡು ವಾಪಸ್ ನಾವು ಮನೆಗೆ ಬಂದ್ವಿ. ಹಾಗೆ ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗ್ತೀವಿ ಮುಂದಿನ ವಿಡಿಯೋ.